ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಹೊರಗಡೆ ಸಣ್ಣದಾಗಿ ಮಳೆ ಬರ್ತಾ ಇದೆ. ಬಿಸಿ ಬಿಸಿಯಾಗಿ ಏನಾದರೂ ಅದರಲ್ಲೂ ಆರೋಗ್ಯಕರವಾಗಿ ಊಟ ಮಾಡೋಣ ಅಂತ ಅನಿಸುತ್ತೆ. ಅಂಥ ಟೈಮ್ನಲ್ಲಿ ಆಂಧ್ರ ಸ್ಟೈಲಿನ ಒಂದು ಪಪ್ಪು ಅಂದರೆ ಪಾಲಕ್ ಪಪ್ಪಿದ್ದು ಬಿಸಿ ಬಿಸಿ ಅನ್ನ, ಮೇಲೊಂದಿಷ್ಟು ತುಪ್ಪ, ಜೊತೆಗೆ ಒಂದಿಷ್ಟು ಚಟ್ನಿ ಪುಡಿ ಇದ್ಬಿಟ್ರೆ ಇನ್ನೇನು ಬೇಕಲ್ವಾ. ಬನ್ನಿ ಇವತ್ತು ನಿಮಗೆ ಆಂಧ್ರ ಸ್ಟೈಲಲ್ಲಿ ಮಾಡೋ ಅಂಥ ಪಾಲಕ್ ಪಪ್ಪನ್ನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಗಳು ಬರುತ್ತೆ. ಬನ್ನಿ ಹಾಗಿದ್ರೆ ಈ ಪಾಲಕ್ ಪಪ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಸಾಂಬಾರಿಗೆ 1 ಕಪ್ಪಷ್ಟು ತೊಗರಿಬೇಳೆ ಬೇಕಾಗತ್ತೆ. ಇದಕ್ಕೆ ತೊಗರಿಬೇಳೆ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಡ ಅಂತ ಅಂದರೆ ಹಾಗೆಯೇ ಹಿಡಿಯಾಗಿ ಮೆಣಸಿನ್ಕಾಯಿನ ಬೇಳೆ ಜೊತೆಗೆ ಬೇಯಿಸ್ಕೊಂಡು ನಂತರ ಬೆಂದ ಮೇಲೆ ಅದನ್ನು ತೆಗೆದು ಕಿವುಚಿಬಿಟ್ಟು ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಈ ರೀತಿ ಸಣ್ಣದಾಗಿ ಹೆಚ್ಚು ಹಾಕ್ಕೋಬೋದು. ಜೊತೆಗೆ 2 ದೊಡ್ಡ ಗಾತ್ರದ ಟೊಮೆಟೊನ ಕೂಡ ಹಾಕ್ಕೋಬೇಕು. ಈಗ ನಾವು ಏನೇನು ತೊಗೊಂಡಿದ್ವಿ ಇದಿಷ್ಟನ್ನು ಬೇಳೆ ಜೊತೆಗೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಕೆಲವರಿಗೆ ಬೇಳೆ ಜೊತೆಗೆ ಟೊಮೆಟೊ ಹಾಕೋದು ಇಷ್ಟ ಆಗಲ್ಲ. ಅಂಥವರು ಬೇಕಿದ್ರೆ ಒಗ್ಗರಣೆ ಕೂಡ ಹಾಕ್ಕೊಂಡು ಬಾಡಿಸ್ಕೋಬೋದು. ಯಾವ ರೀತಿ ಕೂಡ ಆದರೂ ಮಾಡ್ಕೋಬೋದು. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದಾಗ ನಿಮಗೆ ಬೇಳೆ ಸಾಫ್ಟಾಗಿ ಬೇಗ ಬೇಯುತ್ತೆ. ಈಗ ಇದೆಲ್ಲದನ್ನು ಹಾಕ್ಕೊಂಡು ಇದು ಮುಳುಗುವಷ್ಟು ಅಂದರೆ ಈ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ತುಂಬ ನೀರೇನು ಹಾಕ್ಕೊಳ್ಳೋದು ಬೇಡ. ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿನಿಮಮ್ ಒಂದು 4 ಕೂಗಾದರೂ ಇದನ್ನು ಕೂಗಿಸ್ಕೋಬೇಕಾಗತ್ತೆ. ಬೇಳೆ ತುಂಬ ಚೆನ್ನಾಗಿ ಬೆಂದಿರಬೇಕಾಗತ್ತೆ. ಆಗಲೇ ನಿಮಗೆ ಸಾರು ಟೇಸ್ಟಾಗಿ ಬರೋದು. ಈಗ 4 ಕೂಗಷ್ಟು ಕುಕ್ಕರ್ನ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಗಿ ಕೂಡ ತಣ್ಣಗಾಗಿದೆ. ಬೇಳೆ ಯಾವ ರೀತಿ ಬೆಂದಿದೆ ಅಂತ ನೋಡೋಣ. ನೋಡಿ, ಬೇಳೆ ಕರೆಕ್ಟಾಗಿ ಬೆಂದಿದೆ. ಹಾಗೂ ನಿಮಗೆ ಸ್ವಲ್ಪ ಬೇಳೆ ರೀತಿ ಕಾಣಿಸ್ತಾ ಇದೆ ಅಂದರೆ ಒಂದು ಸೌಟ್ನಲ್ಲಿ ಚೆನ್ನಾಗೆ ತಿರುಗಿಸ್ಕೋಬೋದು. ಇಲ್ಲ ಅಂದರೂ ಕೂಡ ಒಂದು ಸ್ಮ್ಯಾಶರ್ ಸಹಾಯದಿಂದ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ಹಂತದಲ್ಲಿ ನೀವು ಮೆಣಸಿನ್ಕಾಯಿನ ಹಿಡಿಯಾಗಿ ಹಾಕ್ಕೊಂಡಿದ್ರೆ ಅದನ್ನು ತೆಗೆದುಬಿಟ್ಟು ಕಿವುಚ್ಬಿಟ್ಟು ಆ ರಸನ ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾವು ಸಣ್ಣದಾಗಿ ಹೆಚ್ಚಿದಾಗ ಏನಾಗುತ್ತೆ ನೋಡಿ, ಈ ಬೇಳೆ ಜೊತೆಗೆ ಆ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲದೂ ಚೆನ್ನಾಗಿ ಹೊಂದ್ಕೊಂಡು ಬಿಡುತ್ತೆ. ಈಗ ಬೇಳೆದು ಕಟ್ಟು ಎಲ್ಲ ರೆಡಿಯಾಗಿದೆ. ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ, ಇಷ್ಟು ಚೆನ್ನಾಗಿ ಬೇಳೆ ಬೆಂದಿರಬೇಕು, ನೆನಪಿರಲಿ. ಆಗಲೇ ನಿಮಗೆ ಸಾರು ಟೇಸ್ಟಾಗಿ ಆಗೋದು. ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದರಲ್ಲಿ ಜೀರಿಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟಾದರೂ ಜೀರಿಗೆ ಹಾಕ್ಕೊಳ್ಳಿ. ಜೊತೆಗೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಹಾಗೆ 1-2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ತುಂಬ ಏನು ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಟೊಮೆಟೊ ಬೇಳೆ ಜೊತೆಗೆ ಹಾಕ್ಕೊಳ್ಳಿಲ್ಲ ಅಂದರೆ ಈ ಹಂತದಲ್ಲಿ ಬೇಕಿದ್ರೆ ನೀವು ಟೊಮೆಟೊನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ಹಾಗೆಯೇ ಮೆಣಸಿನ್ಕಾಯಿ ಬೇಡ, ನಮಗೆ ಅಸಿಡಿಟಿ ಆಗಲ್ಲ ಅನ್ನೋರು ಅಚ್ಚ ಖಾರದ ಪುಡಿನ ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ನೀವು ಅಚ್ಚ ಖಾರದ ಪುಡಿ ಆಗಲಿ ಅಥವಾ ಹಸಿಮೆಣಸಿನ್ಕಾಯಿನಾಗಲಿ ಬಳಸ್ಕೋಬೋದು. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಕೂಡ ಸೇರಿಸಿದ್ದೀನಿ. ಇಲ್ಲಿ ನಾನು ಸುಮಾರು ಒಂದು ದೊಡ್ಡ ಗಾತ್ರದಷ್ಟು ಅಂದರೆ ಒಂದು ದೊಡ್ಡ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈ ಎಣ್ಣೆನಲ್ಲೇ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಪಾಲಕ್ ಸೊಪ್ಪು ಎಣ್ಣೆನಲ್ಲೇ ಬೇಗ ಫ್ರೈ ಆಗೋದ್ರಿಂದ ಇದನ್ನು ಕೂಡ ಬೇಳೆ ಜೊತೆಗೆ ಹಾಕಿ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ನೀವು ಫ್ರೈ ಮಾಡಿ ಹಾಕಿದಾಗ
ಆ ಪಾಲಕನ ಫ್ಲೇವರು ದಾಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪಾಲಕ್ನ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದಿಲ್ಲೇ ಆಲ್ಮೋಸ್ಟ್ ಒಂದು 80-90% ಅಷ್ಟು ಬೆಂದೋಗ್ಬಿಡಬೇಕು. ಅಷ್ಟು ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಆಗ ಅದರದ್ದು ಫ್ಲೇವರು ಚೆನ್ನಾಗಿ ಬಿಟ್ಟಿರುತ್ತೆ. ಈಗ ನೋಡಿ ಪಾಲಕ್ಕೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವೇನು ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೇಯಿಸ್ಕೊಂಡು ಅದನ್ನು ಸೇರಿಸ್ಕೋಬೇಕು. ಹಾಗೆಯೇ ಈ ಸಾರು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ನೀರು ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಈಗ ನಾವು ಮೊಸಪ್ಪೆಲ್ಲ ಹೇಗೆ ಸ್ವಲ್ಪ ಗಟ್ಟಿ ಮಾಡ್ಕೋತೀವೋ ಆ ರೀತಿ ಇದು ಸ್ವಲ್ಪ ಗಟ್ಟಿ ಇದ್ದರೆ ನಿಮಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೂ ಮುಂಚೆ ಕೂಡ ನಾನು ಮೆಂತ್ಯ ಪಪ್ಪನ್ನು ಕೂಡ ಮಾಡಿ ತೋರಿಸಿದ್ದೀನಿ ಆಂಧ್ರ ಸ್ಟೈಲಲ್ಲಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಸುಮಾರು ಸಾರುಗಳನ್ನ ಹಳ್ಳಿ ಶೈಲಿದಾಗಿರ್ಬೋದು ಅಥವಾ ಇನ್ಸ್ಟೆಂಟಾಗಿ ಬ್ಯಾಚುಲರ್ಸ್ ರೆಸಿಪಿ ಥರ ಆಗಿರ್ಬೋದು ಸುಮಾರು ಸಾರುಗಳನ್ನ ತೋರಿಸಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ನಿಮಗೆ ಸಾಂಬಾರ್ ಪ್ಲೇ ಲಿಸ್ಟ್ನ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಅಂದರೆ ಒಂದೇ ಒಂದು ಕುದಿಯಷ್ಟು ಬಂದರೆ ಸಾಕು, ಅಷ್ಟು ಇದನ್ನು ಕುದಿಸ್ಕೋಬೇಕಾಗತ್ತೆ. ಯಾಕಂದರೆ ಪಾಲಕು ದಾಲು ಎಲ್ಲ ಮುಂಚೆನೇ ಬೆಂದಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇರಲ್ಲ. ಜಸ್ಟ್ ಅದು ಒಂದು ಕುದಿಯಷ್ಟು ಕುದ್ರೆ ಸಾಕಾಗತ್ತೆ. ಈಗ ನೋಡಿ ಆಂಧ್ರ ಸ್ಟೈಲಿನ ಪಾಲಕ್ ಪಪ್ಪು ರೆಡಿ ಆಯಿತು ಬಿಸಿ ಅನ್ನದ ಜೊತೆ. ಹಾಗೆ ಇದಕ್ಕೆ ಸ್ಪೆಷಲ್ಲಾಗಿ ನೀವು ಆಂಧ್ರ ಸ್ಟೈಲ್ ಹೋಟ್ಲ್ಗಳಲ್ಲಿ ನೋಡಿರ್ಬೋದು, ಚಟ್ನಿ ಪುಡಿನ ಕೊಡ್ತಾರೆ ಅಥವಾ ಗನ್ ಪೌಡರ್ ಅಂತ ಕೂಡ ಹೇಳ್ತಾರೆ. ಅದನ್ನು ಕೂಡ ನಾನು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಅದರ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಇದ್ರ ಜೊತೆಗೆ ಸ್ವಲ್ಪ ಸಾರು ಅಥವಾ ಜೊತೆಗೊಂದು ಪಲ್ಯ ಇದ್ಬಿಟ್ರಂತೂ ಇನ್ನೇನು ಬೇಕಲ್ವಾ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.